ಮತ್ತು ಬಂಧುಗಳೇ, ಕರ್ನಾಟಕ ರಕ್ಷಣೆ ವೇದಿಕೆ ಇವತ್ತು ಬೆಳಗ್ಗೆ ನಗರಸಭೆಗೆ ಪ್ರತಿಭಟನೆ ಮುಖಾಂತರ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ದಯಮಾಡಿ ಸಾರ್ವಜನಿಕರು ಅಡ್ಡಾಡ ರಸ್ತೆಗಳು ಡಾಂಬರೀಕರಣಗಳನ್ನು ಮಾಡಬೇಕಂತ ಒತ್ತಾಯ ಮಾಡಿದ್ದೀವಿ. ಗುಂಡಿಗಳನ್ನು ಮುಚ್ಚಲಿಕ್ಕೆ 2 ಬಾರಿ 3 ಬಾರಿ ಮನವಿ ಕೊಟ್ಟಿದ್ರು ಕೂಡ ಅವರನ್ನು ಗಣನೆಗೆ ತಗೊಂಡಿಲ್ಲ. ಈಗ ಮುಂದೆ ಇನ್ನೊಂದು ವಾರ ಟೈಮ್ ಕಾಲವನ್ನು ತಗೊಂಡಿದ್ದಾರೆ. ಇನ್ನೊಂದು ವಾರದ ಒಳಗಡೆ ಅವರು ಗುಂಡಿಗಳನ್ನು ಮುಚ್ಚಿ ಅವರನ್ನು ಯಥಾಸ್ಥಿತಿ ಮಾಡಿಕೊಟ್ರೆ ಒಳ್ಳೆಯದು. ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಕೂಡ ಅಮಾನ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಈ ಸಲ ಖಂಡನೆ ಮಾಡುತ್ತೆ. ಅದೇ ರೀತಿಯಾದಂಥ ಆಟೋ ಚಾಲಕರು, ಆಟೋ ಮಾಲೀಕರು ಅವರು ಕೂಡ ನಮಗೆ ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅವರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯಗಳು ಹೇಳ್ತೇವೆ. ಮಾನ್ಯ ಕಮಿಷನರ್ ಕೂಡ 1 ವಾರ ಗಡುವನ್ನು ಕೊಟ್ಟಿದ್ದಾರೆ. 1 ವಾರದೊಳಗಡೆ ಆಗಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಗರಸಭೆ ಮುಂದೆ ಅಮಾನ ಸತ್ಯಾಗ್ರಹವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಅವರಿಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಅವರು ಕೂಡ ವಾರ 10 ದಿವಸದಲ್ಲಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಂಗಾಗಿ ಹರಿಹರ ಮತ್ತು ಶಿವಮೊಗ್ಗ ಹೋಗುವ ರಸ್ತೆ ಇದು ಹಲವಾರು ಗುಂಡಿಗಳು ಇದ್ದಾವೆ. ಹಲವಾರು ಗುಂಡಿ PW ಅದನ್ನು ಕೂಡ ಶಿವಮೊಗ್ಗ ಮತ್ತು ಹೊಸಪೇಟೆ ಅದನ್ನು ಕೂಡ ಹಲವಾರು ತೊಂದರೆಗಳಿದ್ದಾವೆ. ಜನಪ್ರತಿನಿಧಿಗಳು ಮತ್ತು ರಾಜಕೀಯ ಪ್ರತಿನಿಧಿಗಳು ಅವರು ಕೂಡ ಹರಿಹರ ದಾವಣಗೆರೆ ಹತ್ತಿರದಲ್ಲಿದ್ದಾರೆ. ನಮ್ಮ ಮಿನಿಸ್ಟ್ರು ಕೂಡ ಅವರು ಹರಿಹರಕ್ಕೆ ಬರಲಿ, ಆ ಮಿನಿಸ್ಟ್ರುಗಳನ್ನು ಗಮನ ಹರಿಸಲಿ, ಹರಿಹರ ವಾಸ್ತುಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಲಿ, ಅವ್ರಿಗೆ ಕೂಡ ಗಮನಕ್ಕೆ ತರ್ತೀವಿ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಅಂತೇಳಿ ನಮ್ಮ 2 ಮಾತನ್ನು ಮುಗಿಸ್ತಿದ್ದೇನೆ. ಜೈ ಕರ್ನಾಟಕ, ಜೈ. ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹಾಗೂ ಹರಿಹರ ನಗರ ಆಟೋ ಚಾಲಕರು ಮಾಲಕರ ಸಂಘದ ವತಿಯ ಸಹಯೋಗದೊಂದಿಗೆ ಇವತ್ತೇನು ಹರಿಹರ ನಗರದಲ್ಲಿರ್ತಕ್ಕಂಥ ಒಂದು ರಸ್ತೆಗಳಲ್ಲಿ ಬಿದ್ದ ತಗ್ಗು ಗುಡ್ಡೆಗಳನ್ನು ಮುಚ್ಚುವ ಸಲುವಾಗಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ವಿ. ಕೂಡಲೇ ಈ ಒಂದು ಮಾನ್ಯ ಹೋರಾಟಗಾರರು ಹಾಗೂ ನಗರಸಭೆ ಅಧ್ಯಕ್ಷರು ಅವರು ಕೂಡಲೇ ಇನ್ನೊಂದು ವಾರದೊಳಗೆ ನಾವು ಇದನ್ನೆಲ್ಲ ಸರಿ ಮಾಡ್ಕೊಂತ ಆಶ್ವಾಸನೆ ನೀಡಿದ್ದಾರೆ. ಇಲ್ಲದೆ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ನಗರಸಭೆ ಮುಂಭಾಗದಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ. ನಮ್ಮ ಹರಿಹರದಲ್ಲಿ ಎಲ್ಲ ಕಡೆ ಗುಂಡಿ ಮುಚ್ಚುವುದಕ್ಕೆ ನಾವು ಒಂದು ಮನವಿ ಕೊಟ್ಟಿದ್ದೇವೆ. ಇನ್ನು ವಾರ 10 ದಿವಸದ ಒಳಗೆ ಮುಚ್ತೀವಿ ಅಂತಂದೇಳಿ ಭರವಸೆ ಕೊಟ್ಟಿದ್ದಾರೆ. ಮುಚ್ಚಲಿ ಅಂತಂದು ಭರವಸೆ ಕೊಡ್ತಾರೆ. ಈ ದಿನ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ರಮೇಶ್ ಮಾನೆ ಅವರೇ ಮತ್ತು ಪ್ರೀತಮ್ ಬಾಬಿ ಅವರೇ, ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಸ್ವಾಮಿ ಅವರೇ, ಇವತ್ತಿನ ದಿವಸ ಭಾಳ ಇವತ್ತು ಹೋರಾಟದ ಮುಖಾಂತರ ಹರಿಹರಕ್ಕೆ ನಗರಸಭೆಯವರಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥ ವಿಚಾರ. ಇದು ಭಾಳ ಗಂಭೀರವಾದ ವಿಚಾರಗಳು. ಇವತ್ತು ಇದು ಕೈಲಿ ಆಗಲಿಲ್ಲ ಅಂದಮೇಲೆ ನಾವು ಉಪವಾಸ ಸತ್ಯಾಗ್ರಹ ಕುಂದ್ರಕ್ಕೆ ನಾವು ರೆಡಿ ಇದ್ದೇವೆ ಅಂತೇಳಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ವಂದಿಸಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ಈ ದಿನ ಹರಿಹರ ನಗರ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಹರಿಹರ ನಗರದ ಎಲ್ಲ 31 ವಾರ್ಡ್ಗಳ ರಸ್ತೆ ದುರಸ್ತಿ ಬಗ್ಗೆ ಇವತ್ತೊಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ನಗರಸಭೆಯ ಆಯುಕ್ತರು ಹಾಗೂ ನಗರಸಭೆ ಅಧ್ಯಕ್ಷರು ನಮಗೆ ಸ್ಪಂದಿಸಿದ್ದಾರೆ. ಇನ್ನೊಂದು ವಾರದೊಳಗೆ ಕಾಮಗಾರಿಯನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು ವರ್ಷಗಳಿಂದ ನೆನೆಗುದಿ ಬಿದ್ದಂಥ ಈ ರಸ್ತೆಗಳು ದುರಸ್ತಿ ಆಗಲಿ ಅಂತೇಳಿ ನಮ್ಮ ಬೇಡಿಕೆ ಇತ್ತು. ಅದನ್ನು ಒಂದು ಗಡುವು ಕೊಟ್ಟಿದ್ವಿ. 1 ವಾರದೊಳಗೆ ಅದನ್ನು ಸರಿಯಾದ ರೀತಿ ದುರಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಇವರು ಅದನ್ನೇ ಮತ್ತೆ ಬೇಜವಾಬ್ದಾರಿಯಿಂದ ಏನಾದರೂ ನಡೆದುಕೊಂಡಿದ್ದೇ ನಿಜ ಅಥವಾ ಅಂದರೆ ನಮ್ಮ ಹರಿಹರ ನಗರ ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ದೊಡ್ಡದಾದಂಥ ಪ್ರತಿಭಟನೆ ಮೂಲಕ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರಿಸುಮಾರು 2021ನೇ ಇಸ್ವಿಯಲ್ಲಿ ನಾವು ಬೃಹತ್ ಪ್ರತಿಭಟನೆ ಮುಖಾಂತರ ನಗರಸಭೆ ಮುತ್ತಿಗೆಯನ್ನು ಹಾಕಿದ್ವಿ. ಆವತ್ತು DC ಅವರು ಬರೋರಿಗೆ ಎದ್ದಾಳ ಬರೋದು ಕೂತಿದ್ವಿ. ಆವತ್ತಿನ ದಿನ DC ಹೊರಗಿದ್ರು ಅಂತ AC ಮೇಡಮ್ ಅವ್ರು ಬಂದಿತ್ತು, ದುರ್ಗಾಶ್ರೀ ಅಂತೇಳಿ ಸೈನ್ ಹಾಕಿ ಕೊಟ್ಟಿದ್ರು. ಬಂದು ರಸ್ತೆ ಅವ್ರು ಸೈನ್ ಹಾಕಿ ಕೊಟ್ಟು ಬಂದು ನಗರಸಭೆಗೆ ಹೇಳೋದ್ರು ಕೂಡ ರಸ್ತೆ ಮಾಡಿರಲಿಲ್ಲ. ಮತ್ತು ನಾವು ಅರೆಬೆತ್ತಲೆ ನಗರಸಭೆಯಲ್ಲಿ ಪ್ರತಿಭಟನೆ ಮಾಡಿದ್ವಿ. ಆಮೇಲೆ ವರ್ಕ್ ಶುರು ಮಾಡಿ ಹರಿಹರದಲ್ಲಿ ಒಂದು 6 ರಿಂದ 7 ರಸ್ತೆ ಮಾಡಿದ್ದಾರೆ ಅಷ್ಟೇ. ಸುಮ್ಮನೆ ಅಲ್ಲಿ ಮಾಡೀವಿ ಇಲ್ಲಿ ಮಾಡೀವಿ ಅಂತಾರೆ. ಹರಿಹರದ 31 ವಾರ್ಡಲ್ಲಿ 7 ರಸ್ತೆ ಮಾಡಿದ್ರೆ ಸಾಕ, ಇನ್ನು ಉಳಿದವು ಮಾಡಬೇಕಲ್ಲ. ಅದು ಮಾಡೋದ್ರಲ್ಲಿ ಈಗ ಮತ್ತೆ ಹಾಳಾಗಿದೆಯಲ್ಲ, 7 ಅಡಿಯಿಂದ ರಸ್ತೆ ಹಾಳಾಗಿದೆ. ಅದು ಗುಂಡಿ ಇವತ್ತಿಗೂ ಬೀಳ್ತಾನೆ ಇದೆ. ಅದು ಎಷ್ಟು ಗುಂಡಿ ಬಿದ್ದಿದೆ ಈ ವರ್ಷ ಅಂದರೆ ಮಳೆ ಆಗಿದ್ದಕ್ಕೂ ಅದಕ್ಕೂ ಭಾಳ ದೊಡ್ಡ ಗುಂಡಿ ಬಿದ್ದಿದೆ. ಭಾಳ ಸಾರ್ವಜನಿಕರಿಗೆ ಭಾಳ ಸಮಸ್ಯೆ ಆಗಿದೆ. ದಯವಿಟ್ಟು ಸಾರ್ವಜನಿಕರಿಗೂ ಮತ್ತು ಇಲ್ಲಿ
ಬಂದೋಗೋ ತನಕ ಹರಿಹರ ತಾಲೂಕಿನ ಅಲ್ಲಿಂದ ಜನಗಳು ಬರ್ತಾ ಇದಾರಲ್ಲ, ಅವರೆಲ್ಲ ಬಿದ್ದು ಕೈಕಾಲು ಮುರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ಆದಷ್ಟು ಬೇಗ ನಗರಸಭೆ ಸಿಟಿ ಒಳಗಿನ ರಸ್ತೆಗಳು, ನಗರಸಭೆ ವ್ಯಾಪ್ತಿ ಒಳಗಿನ ಪ್ರತಿಯೊಂದು ಗುಂಡಿ ಮುಚ್ಚ ಕಾರ್ಯಕ್ರಮ ಬೇಗ ಹಮ್ಮಿಕೊಳ್ಳಿ. ಆಮೇಲೆ ಹೇಳಿದ್ದಾರೆ 8 ರಿಂದ 10 ದಿವಸ ಮಾಡ್ಕೊಡ್ತೇವೆ ಅಂತೇಳಿ. 10 ದಿವಸ ಬಿಟ್ಟು ಮಾಡದೇ ಇದ್ರೆ ನಾವು ಬೃಹತ್ ಪ್ರತಿಭಟನೆ, ನಗರಸಭೆ ಮುತ್ತಿಗೆ, ಅಮಾನಂತ ಉಪಸತ್ಯಾಗ್ರಹ ಇಷ್ಟನ್ನು ಮಾಡ್ಲಿಕ್ಕೆ ತಯಾರಿದ್ದೀವಿ. ಆತ್ಮೀಯ ಬಂಧುಗಳೇ, ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆಯನ್ನು ನಾವು ಹೋರಾಟ ಮಾಡೋಕ್ಕಾಗಿ ಹಮ್ಮಿಕೊಂಡಿದ್ವಿ. ಅದು ನೆರವೇರಿದೆ. ಅದು ಮುನ್ಸಿಪಲ್ ಕಮಿಷನರು ಮತ್ತು ಅಧ್ಯಕ್ಷರು ನಾವು ಇನ್ನೊಂದು ವಾರದೊಳಗೆ ರಿಪೇರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿಬಿಟ್ಟು ನಾನು ಮುಗಿಸ್ತೇನೆ. ಸಾಕಷ್ಟೇ. ಮಾನ್ಯರೇ, ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹಾಗೂ ಆಟೋ ಚಾಲಕರ ಮತ್ತು ಮಾಲೀಕರ ಒಂದು ಸಂಘಟನೆ ಸೇರಿ ನಾವು ಇವತ್ತು ಒಂಥರ ಮುತ್ತಿಗೆ ಅಂತಲೇ ಹೇಳಿದರೆ, ಹರಿಹರ ನಗರಸಭೆಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾರಣ ಏನಂತ ಹೇಳಿದ್ರೆ 31 ವಾರ್ಡಿನಲ್ಲಿ 31 ಸದಸ್ಯರಿದ್ದಾರೆ. ಇವತ್ತು ನಾ ಸತ್ತ ಏನಂತ ಒಂಥರ ಇದನ್ನೆಲ್ಲ ಹೇಳಿಕ್ಕೆ ನಾಚೆ ಆಗ್ತದೆ. ನರಸತ್ತ ನಾಮರ್ದನಗಳು, ಅವ್ರಿಗೆ ಧೈರ್ಯ ಇಲ್ಲ. ಈಗ ನಮ್ಗೆ ಏನು ಆಶ್ಚರ್ಯ ಆಗುತ್ತೆ ಅಂದರೆ, ಮುಂದೆ ಎಲೆಕ್ಷನ್ ಅವ್ರು ನಿಂತ್ರ ಬಂದರೆ ಜನ ಅವರಿಗೆ ಹೊಡೆದಾಡಿ ಅವರಿಗೆ. ಅದನ್ನು ಹೆಚ್ಚಿಗೆ ವಹಿಸ್ಕೋಬೇಕು. ಇವರು ನಗರಸಭೆ ಸದಸ್ಯರು ಮುಂದೆ ಬರೋರು ಎಚ್ಚರಿಕೆಯಿಂದ ಇರಬೇಕು. ಅವರು ಅಲ್ರಿ ಇವತ್ತು ನಗರಸಭೆ ಸದಸ್ಯರು, ಅಧ್ಯಕ್ಷರು ಮತ್ತು ಕಮಿಷನ್ ಕೊಟ್ಟಿದ್ದಾರೆ. 8 ದಿವಸ ಗಡುವು ತಂದಿದ್ದಾರೆ. ಒಂದು ವೇಳೆ ಆ ಗಡುವಿನಲ್ಲಿ ಒಳಗೆ ಏನಾದರೂ ಅವರು ಇದು ನಮ್ಮ ಸಮಸ್ಯೆನ ಬಗೆಹರಿಸ್ತಾ ಇದ್ರಪ್ಪ ಅಂದರೆ, ನಮ್ಮ ಸ್ನೇಹಿತರೆಲ್ಲ ಹೇಳಿದ ಹಾಗೆ ಅಮಾಂತರ ಮುಷ್ಕರ ಹುಡ್ತೀವಿ, ಧಿಕ್ಕಾರ ಹಾಕ್ತೀವಿ. ಸಮಯ ಬಂದ್ರಪ್ಪ ಅಂದರೆ ಕಚೇರಿಗೆ ಬೀಗನೂ ಹಾಕ್ತೀವಿ. ಧನ್ಯವಾದಗಳು.